ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. T20 ಕ್ರಿಕೆಟ್ ವಿಶ್ವ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆದಿರುವಂತಹ ಸೂಪರ್ 8 ಮೊದಲ ಪಂದ್ಯದಲ್ಲಿ ಭಾರತಕ್ಕೆ ದೊಡ್ಡ ಸೋಲು ಅನ್ನೋದಕ್ಕಿಂತ ಅತ್ಯಂತ ಹೀನಾಯ ಸೋಲು. ನೋಡಿ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಭಾರತದ ಕಡೆಯಿಂದಾಗಿ ಈ ರೀತಿಯ ಹೀನಾಯ ಪ್ರದರ್ಶನ ಬರುತ್ತೆ ಅಂತೇಳಿ. ಬೌಲಿಂಗೂ ಆಗಲಿಲ್ಲ, ಬ್ಯಾಟಿಂಗ್ ಕಡೆಯಿಂದಲೂ ಕೂಡ ಏನೂ ನಡೀಲಿಲ್ಲ. ಆದರೆ ಇಲ್ಲಿ ಕ್ರೆಡಿಟ್ ಹೋಗಲೇಬೇಕು ಸೌತ್ ಆಫ್ರಿಕಾ ಕಡೆಗೆ. ಚೆನ್ನಾಗಿ ಆಡಿದರು. ಆರಂಭದಲ್ಲಿ ಸೌತ್ ಆಫ್ರಿಕಾ ವಿಕೆಟ್ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಆಲ್ ಒಂದು ಸೈಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಹಂಗಾಗಲಿಲ್ಲ. ಅಲ್ಲಿಂದ ಚೆನ್ನಾಗಿ ಆಡಿದರು ಸೌತ್ ಆಫ್ರಿಕಾ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡಲ್ಲೂ ಕೂಡ ಅಂದರೆ ಪ್ಲಾನ್ ತಕ್ಕಂತೆ ಆಡಿದರು. ಬಟ್ ಇಂಡಿಯಾದವರು ಪ್ಲಾನ್ ತಕ್ಕಂತೆ ಏನೂ ಮಾಡಲಿಲ್ಲ ಅಂತ ಅನಿಸುತ್ತೆ. ಸೊ ಹಂಗಾಗಿ ಭಾರತದ ಮುಂದಿನ ಸವಾಲುಗಳೇನು? ಸಹಜವಾಗಿ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ಇರೋದ್ರಿಂದಾಗಿ ಗೆಲ್ಲಲೇಬೇಕು, ಮಾಡು ಇಲ್ಲವೇ ಮಡಿ ಪಂದ್ಯ ಇದೆ. ಸೊ ಹಾಗಾಗಿ ಭಾರತ ಮುಂದಿನ ಹಾದಿ ಹೇಗಿರುತ್ತೆ, ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಭಾರತ ಗೆಲ್ಲಬೇಕಾಗುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಮಾರ್ಜಿಂದ ಸೋಲಿರುವಂಥ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಆಲ್ ನೆಟ್ ರನ್ ರೇಟ್ ಪಾತಾಳಕ್ಕೆ ಹೋಗಿದೆ. ಸೊ ಹಾಗಾಗಿ ಭಾರತ ಏನು ಮಾಡಬಹುದು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪಂದ್ಯಗಳಲ್ಲಿ ಏನಾದರೂ ಬದಲಾವಣೆ ಬೇಕಾ? ಒಟ್ಟಾರೆಯಾಗಿ ನಾಳೆಯ ಅಂದರೆ ನಿನ್ನೆಯ ಪಂದ್ಯ ಯಾವ ರೀತಿಯಾಗಿತ್ತು, ಅಂದರೆ ಎಲ್ಲಿ ಎಡವಿದ್ರು ಅಂಥೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಸೂಪರ್ 8ನ ಮೊದಲ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಭರ್ಜರಿಯಾಗಿ ಗೆಲುವು ಕಂಡಿರುವಂತಹ ಹಿನ್ನೆಲೆಯಲ್ಲಿ ಸೆಮಿಫೈನಲ್ ಹಾದಿ ಅಂತೂ ಸೌತ್ ಆಫ್ರಿಕಾಗೆ ಈಗ ಸುಲಭ ಆಗಿದೆ. ಬಟ್ ಚಾಲೆಂಜ್ ಇರೋದು ಭಾರತಕ್ಕೆ. ಸೊ ಹಾಗಾಗಿ ಈ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲಿ ತಪ್ಪಾಯಿತು ಭಾರತದ ಕಡೆಯಿಂದಾಗಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪ್ರೇಮ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಹಾಗೆಯೇ ರಘುವೀರ್ ಅವರು ಜಾಯ್ನ್ ಆಗಿದ್ದಾರೆ. ರಘುವೀರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಎಸ್ ಪ್ರೇಮ್ ಅವರು, ಈಗ ನೋಡ್ತಾ ಇದ್ದೀವಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಈ ರೀತಿ ಹೀನಾಯ ಪ್ರದರ್ಶನ ಭಾರತದ ಕಡೆಯಿಂದ ಬರುತ್ತೆ ಅಂಥೇಳಿ. ಒಟ್ಟಾರೆಯಾಗಿ ನಿನ್ನೆ ಭಾರತಕ್ಕೆ ಹೀನಾಯ ಸೋಲು. ಪಾಠ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಆಲ್ ಈ ಒಂದು ಸೂಪರ್ 8 ಅಂದರೆ ಸೆಮಿಫೈನಲಿಂದ ಆಚೆ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಅನಿಸುತ್ತೆ. ಸೊ ನಿನ್ನೆ ಎಲ್ಲಿ ಎಡವಿದ್ರು ಭಾರತ? ಒಂದು ಕಡೆ ಹೇಮಕುಮಾರ್ ಅತಿಯಾದ ಆತ್ಮವಿಶ್ವಾಸ, ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ ಹೋಗಿದ್ರು ಅಂತ ನಿನ್ನೆ ಮ್ಯಾಚ್ ನೋಡಿದ್ರೆ ಅನ್ಸುತ್ತೆ. ಒಂದು ನಮ್ಮದೇ ಸ್ವದೇಶಿ ನೆಲದಲ್ಲಿ ನಿನ್ನೆ ಒಂದು ಕಡೆಗೆ ಆರಂಭಿಕ ಪಂದ್ಯದಲ್ಲಿ ಲಂಕಾ ಸೋಲತ್ತೆ, ಲಂಕಾದಲ್ಲಿ ಇಂಗ್ಲೆಂಡ್ ಮೇಲೆ ಕಡಿಮೆ ಮೊತ್ತಕ್ಕೆ ಸೋಲತ್ತೆ. ಇನ್ನೊಂದು ಕಡೆ ಭಾರತ ತವರು ನೆಲದಲ್ಲೇ ಕೂಡ ಹೀನಾಯವಾಗಿ ನೀವು ಹೇಳಿದಾಗ ಸೋತಿದೆ. ಆದರೆ ಸೋಲಿನ ಕಾರಣಗಳನ್ನು ಹುಡ್ಕಕ್ಕೆ ಹೋದ್ರೆ ನಿನ್ನೆ ಒಂದು ಶಿಸ್ತುಬದ್ಧವಾದ ಪ್ಲಾನ್ ಇಲ್ಲದೆ ಬಂದಿದ್ರು ಅನ್ನೋದು ಕಾಣ್ತಾ ಇತ್ತು ಹೇಮು. ಒಂದು ಕಡೆಗೆ ನಾವು ಸೌತ್ ಆಫ್ರಿಕಾ ನೋಡಿದಾಗ ಶಿಸ್ತುಬದ್ಧ ಬೌಲಿಂಗ್ ಮಾಡ್ತಾರೆ ಅವರು. ಪ್ಲಾನ್ ಯಾವ ಬ್ಯಾಟ್ಸ್ಮನ್ಗೆ ಹೇಗೆ ಬೌಲಿಂಗ್ ಮಾಡಬೇಕು, ಪಿಚ್ ಏನು ಕೇಳ್ತಾ ಇದೆ, ದೊಡ್ಡ ಗ್ರೌಂಡ್ ಅಲ್ಲಿ ಬಾಡಿ ಮೇಲೆ ಬಾಲ್ ಹಿಡಿದ್ರೆ ಹೊರಗಡೆಗೆ ಇಡಬೇಕು ಅನ್ನುವ ಕಂಪ್ಲೀಟ್ ಪ್ಲಾನ್ ಜೊತೆಗೆ ಬಂದಿರ್ತಾರೆ. ಒಂದು ಕಡೆಗೆ ಭಾರತ ಒಂದು ಟಾಸ್ ಸೋತ್ರು ಮೊದಲ ಬೌಲಿಂಗ್ ಮಾಡುವ ಹಂತಕ್ಕೆ ಬರುತ್ತೆ. ಯಾಕಂದ್ರೆ ಪ್ಲಾನ್ ಟಾಸ್ ಗೆದ್ದಾಗ ನಮ್ಮ ಪ್ಲಾನ್ ವರ್ಕೌಟ್ ಆಗುತ್ತೆ. ಒಂದು ಟಾಸ್ ಸೋತಾಗ ಎದುರಾಳಿ ತಂಡದ ನಾಯಕ ಹೊಡಿದ ಏನ್ ಪ್ಲಾನ್ ಇರುತ್ತೆ ಅದಕ್ಕೆ ನಾವು ಬಿ ಪ್ಲಾನ್ ಅಲ್ಲಿ ವರ್ಕೌಟ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಾಗ ಟಾಸ್ ಗೆದ್ದು ನಾವು ಬ್ಯಾಟಿಂಗ್ ತಗೊಂಡಿದ್ದೆ ತಪ್ಪು ಅನ್ನುವ ಹಂತಕ್ಕೆ ಬುಮ್ರಾ ಬೌಲಿಂಗ್ ಇತ್ತು ನಿನ್ನೆ ಹೇಮ. ಯಾಕಂದ್ರೆ ಅದ್ಭುತ ಬೌಲಿಂಗ್ ಮಾಡ್ತಾರೆ. 4 ಓವರ್ 20 ರನ್ನಿಗೆ 3 ವಿಕೆಟ್ ಹೋಗಿರುತ್ತೆ. ಆ ಹಂತಕ್ಕೆ ಅನ್ಸುತ್ತೆ 150 ಒಳಗೆ ಆಲ್ ಔಟ್ ಆಗ್ತಾರೆ ಅಥವಾ 100-130 ದಾಟೋದು ಕಷ್ಟ ಅನ್ನೋ ಸ್ಥಿತಿ ಇತ್ತು ಯಾವ ತಂಡಕ್ಕೆ, ಸೌತ್ ಆಫ್ರಿಕಾ ತಂಡಕ್ಕೆ ಆರಂಭಿಕ ಆಗತ್ತೆ. ಯಾಕಂದ್ರೆ 4 ಓವರ್ ಮಾಡ್ಬಿಟ್ಟು ಅವರು ಜಸ್ಟ್ 15 ರನ್ನಿಗೆ 3 ವಿಕೆಟ್ ಎತ್ತಾರೆ. ಈ ಹಂತಕ್ಕೆ ತುಂಬಾ ಚೆನ್ನಾಗಿತ್ತು. ಯಾವಾಗ ಮೊದಲ 2 ವಿಕೆಟ್ ಅನ್ನ ನಾವು ನಾಯಕನ ವಿಕೆಟ್ ಜೊತೆಗೆ ಕ್ವಿಂಟನ್ ಡಿಕಾಕ್ ಓಪನರ್ ಆಗಿ ಬರ್ತಾರೆ. ಇಬ್ರು ಮಕ್ರಮ್ ಮತ್ತು ಡಿಕಾಕ್ ವಿಕೆಟ್ ಹೋದಾಗ ಮಧ್ಯಮ ಕ್ರಮಾಂಕ ಎಚ್ಚೆತ್ಕೊಳ್ಬೇಕು. ಇಲ್ಲಿ ಅವರು ಗೆದ್ರು, ಅದೇ ಪ್ಲೇಸ್ ಅಲ್ಲಿ ನಾವು ಸೋತೀವಿ. ಯಾಕಂತ ಹೇಳಿದ್ರೆ 20ಕ್ಕೆ ನಾ ಹೇಳಿದಾಗೇನೆ 3 ವಿಕೆಟ್ ಕಳೆದುಕೊಂಡಿದೆ. ಮಧ್ಯಮ ಕ್ರಮಾಂಕ ಇಲ್ಲಿ ಎಚ್ಚೆತ್ಕೋಬೇಕು. ತಂಡ ಬೌಲಿಂಗ್ ಅಲ್ಲಿ ಸಾಮರ್ಥ್ಯವನ್ನು ಮೆರೀತಾ ಇದೆ ಅಂದಾಗ ಬಂದಿರದೆ ಮಿಲ್ಲರ್ ಜೊತೆಗೆ ಬ್ರಾವಿಸ್, ಈ ಒಂದು ಆಟಗಾರರು ಇಬ್ರು ಕೂಡ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದ್ರೆ ವಿಕೆಟ್ ಹೋಗಿತ್ತಾ ಅಥವಾ ಅವರು 100 ರನ್ನಿನ ಪಾರ್ಟ್ನರ್ಶಿಪ್ ಆಡ್ ಹೋಗಿದ್ರ ಅನ್ನೋ ಲೆವೆಲ್ಗೆ ಲೀಲಾಜಾಲವಾಗಿ ಬ್ಯಾಟ್ ಬೀಸ್ತಾರೆ. ಯಾವುದೇ ರೀತಿಯ ಒತ್ತಡವನ್ನ ಎದುರಾಳಿ
ತಂಡಕ್ಕೆ ಕೊಡೋದೇ ಇಲ್ಲ. ಇಲ್ಲಿ ದುಬಾರಿ ಆಗಿದ್ದೆ. ಅಗೇನ್ ನಮಗೆ ನಂಬರ್ಸ್ಗಳಲ್ಲಿ ಏನಕ್ಕೆ ಬೇಕು ಹೇಮೋ, ನಂಬರ್ಸ್ ಬೇಕಾಗಿಲ್ಲ, ವಿನ್ ಬೇಕಾಗತ್ತೆ. ICC ಟೂರ್ನಮೆಂಟ್ ಅಲ್ಲಿ ಇಷ್ಟು ದಿವಸ ನೀವು ವರ್ಲ್ಡ್ ನಂಬರ್ 1 ರ್ಯಾಂಕಿಂಗ್ ಇಟ್ಕೊಂಡಿದ್ರ. ವರ್ಲ್ಡ್ ನಂಬರ್ 1 ಬೌಲರ್ ನಿನ್ನೆ ನಮಗೆ ವರುಣ್ ಚಕ್ರವರ್ತಿ, ನಂಬರ್ 1 ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ, ಇವೆಲ್ಲ ರೆಕಾರ್ಡ್ ತಗೊಂಡೇನು ಉಪ್ಪಿನಿಗೆ ಹಾಕೊಳ್ಳೋದ ವೇಸ್ಟ್. ಅದು ನಿನ್ನೆ ಲೆವೆಲ್ಗೆ ಹೀನಾಯ ಪ್ರದರ್ಶನ. ನಾವು ಭಾರತದ ಬಗ್ಗೆನೇ ಮಾತಾಡಬಾರ್ದು, ಆದ್ರೂ ಮಾತಾಡ್ತಿದ್ವಿ. ಯಾಕಂದ್ರೆ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಸೂಪರ್ 8 ಹಂತಕ್ಕೆ ಹೋಗಿ ಇಲ್ಲಿ ನೀವು ಸೂಪರ್ 8 ಹಂತ ಅಧಿಕಾರ ನಮ್ಮವರಿಗೆ ಮಾತ್ರ ಇರೋದಲ್ವಾ? ಬೇರೆಯವರಿಗೆ ಬೈದ್ರೆ ಹೆಂಗ್ ಸಹಿಸ್ಕೊತಾರೆ? ಮೊದಲ ಟೆಸ್ಟ್ ನಲ್ಲೇ ಫೇಲ್ ಆಗ್ತೀವಿ ನಾವು. ಮೊದಲ ಸೂಪರ್ 8 ಟೆಸ್ಟ್ ಇಲ್ಲೇ ಫೇಲ್ ಆದ್ವಿ. ಯಾಕಂದ್ರೆ ಅದು ಬರೀ ಫೇಲ್ ಆಗಿದ್ರೆ ಚೇಜಿಂಗ್ ಅಲ್ಲಿ ಏನೋ ರೋಚಕ ಹಂತಕ್ಕೆ ಬಂತು, 1 ಓವರ್ ಅಲ್ಲಿ ಇಷ್ಟು ರನ್ ಬೇಕಾಗಿತ್ತು, ಸೋತಿವಿ ಅಂದ್ರೆ ರನ್ ರೇಟು ಬೀಳ್ತಾ ಇರಲಿಲ್ಲ ಹೇಮೋ. ಒಂದ್ ಕಡೆಗೆ ಆ ಮೊದಲ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕುವಲ್ಲಿ ವೈಫಲ್ಯ ಬಂತು. ಯಾಕಂತ ಹೇಳಿದ್ರೆ 45+ ರನ್ ಕೊಟ್ಟಿದ್ದಾರೆ. ವರುಣ್ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಸೇರ್ಕೊಂಡು ದೊಡ್ಡ ರನ್ ರೇಟ್ ಬಿಟ್ಕೊಟ್ಟಿದ್ದಾರೆ. ಇಲ್ಲಿ ಮೈನಸ್ ಆಗತ್ತೆ. ಟ್ರಾವಿಸ್ ಇರ್ಬೋದು, ಹೆಡ್ ಒಂದ್ ಕಡೆಗೆ ಅದ್ಭುತವಾಗಿ ಮಿಲ್ಲರ್ ಇರ್ಬೋದು, ಹಾಗೇನೆ ನಮಗೆ ಮಧ್ಯಮ ಕ್ರಮಾಂಕದಲ್ಲಿ ಬಂದಂತ ಆಟಗಾರರು ತುಂಬಾ ಅದ್ಭುತವಾಗಿ ಆಡ್ತಾರೆ ಅವ್ರ ಪರವಾಗಿ. ಒಂದು ಮಿಲ್ಲರ್ 35 ಎಸೆತದಲ್ಲಿ 63 ರನ್ ಗಳಿಸಿದ್ರೆ, ಸ್ಟಬ್ಸ್ ಕೂಡ ತುಂಬಾ ಚೆನ್ನಾಗಿ 24ಗೆ 44 ರನ್. ಅಲ್ಲಿ ಡೆತ್ ಓವರ್ ಅಲ್ಲಿ ಹೇಗೆ ಬ್ಯಾಟಿಂಗ್ ಮಾಡಬೇಕು, ಹಾರ್ದಿಕ್ ಪಾಂಡ್ಯನ ಚಚ್ಚಿ ಕೆಡುತ್ತಾರೆ ಇವರು. ಈ ತಂಡದ ಒಟ್ಟು ಮೊತ್ತವನ್ನ ಸ್ಪರ್ಧಾತ್ಮಕ ಮೊತ್ತವಾಗಿ ಕನ್ವರ್ಟ್ ಮಾಡ್ತಾರೆ. ಇನ್ನು ಆರಂಭಿಕರಾಗಿ ನಾವು ಭಾರತ ಈ ಮೊತ್ತವನ್ನ ಚೇಂಜ್ ಮಾಡಕ್ ಬಂದಾಗೂ ಕೂಡ ಯಾರು ಕೂಡ ಇಂಡಿಯಾ ಸೋಲತ್ತೆ ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ವಿನ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆರಂಭಿಕರಾಗಿ ಓಪನಿಂಗ್ ಮಾಡಬೇಕಾಗಿದ್ದಂತ ಅಭಿಷೇಕ್ ಶರ್ಮಾವನ್ನ ಸ್ಟ್ರೈಕಿಗೆ ಬಿಡಲ್ಲ, ಸ್ಟ್ರೈಕಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ. ಮಾತಾಡೋಣ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಎಸ್ ಸರ್, ರಘು ಅವರೇ, ಈಗ ಆರಂಭದಲ್ಲಿ ಸೌತ್ ಆಫ್ರಿಕಾದು 3 ವಿಕೆಟ್ ಹೋಗ್ಬಿಡುತ್ತೆ. ಅಲ್ಲಿಂದ ಆಲ್ಮೋಸ್ಟ್ ಅಲ್ಲಿ 1 ಸೈಡ್ ಆಗ್ಬಿಡುತ್ತೆ ಇಂಡಿಯಾ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ಅದನ್ನು 3 ವಿಕೆಟ್ ಹೋದ ತಕ್ಷಣ ಭಾರತ ಅದನ್ನು ಈಸಿಯಾಗಿ ತೊಗೊಂಡ್ಬಿಟ್ರೆ ಹೇಗೆ ಅಂತ. ಹೌದು, ಒಂದು ಕಡೆ ನಾವು ಏನಂದ್ರೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಅಲ್ಲೂ ಕೂಡ ಇದ್ರು. ಇವಾಗ ಆರಂಭಿಕ ಆಘಾತ ಏನು ಎದುರಿಸಿದ್ರು, ಅಲ್ಲಿ ಮಧ್ಯಮ ಕ್ರಮಾಂಕನೂ ಅಷ್ಟೇ ಚೆನ್ನಾಗಿ ಬ್ಯಾಟ್ ಬೀಸ್ತಾ ಇದೆ. ಇವಾಗ ನಾವು ಮತ್ತೊಂದು ಏನಂದ್ರೆ ಅಲ್ಲಿ ಡೇವಿಡ್ ಮಿಲ್ಲರ್ ಅಂತಹ ಆಟಗಾರರು ಇವಾಗ ತಂಡಕ್ಕೆ ಯಾವಾಗ ನೆರವಿರುತ್ತಲ್ಲ ಅವಾಗ ಅವ್ರ ಬ್ಯಾಟಿಂದ ಅಂತೂ ರನ್ಗಳು ಬಂದೇ ಬರುತ್ತೆ. ಅವ್ರೊಂಥರ ಯಾವ ರೀತಿ ಅಂದ್ರೆ ಇವಾಗ ನಮ್ಮ ತಂಡದಲ್ಲಿ ಧೋನಿ ಅಂತ ಏನು ಆಟಗಾರರಿದ್ರಲ್ಲ ಅದೇ ರೀತಿ ಸೌತ್ ಆಫ್ರಿಕಾ ಟೀಮ್ನಲ್ಲಿ ಮಿಲ್ಲರ್ ಅವರು ಯಾವಾಗ ತಂಡಕ್ಕೆ ನೆರವಿರುತ್ತಲ್ಲ, ಅದು ಯಾವುದೇ ಟೀಮ್ ಆಗಿರಲಿ, ಅವರು ಪಂಜಾಬ್ ಟೀಮ್ ವಿರುದ್ಧ ಪಂಜಾಬ್ ಟೀಮ್ ಅಲ್ಲಿ ಆಡಬೇಕಾದ್ರು ಅದೇ ರೀತಿಯಾಗಿತ್ತು. ಗುಜರಾತ್ ಟೀಮ್ ಅವರು ಇರೋ ತಂಡನ ಅವರು ಗೆಲುವಿನ ದಡ ಸೇರಿಸೋದಕ್ಕೆ ತುಂಬಾ ಪ್ರಯತ್ನಗಳು ಇರ್ತಿದ್ವು. ಕಳೆದ ಬಾರಿ ವಿಶ್ವಕಪ್ ಫೈನಲ್ ನಲ್ಲೂ ಅದೇ ರೀತಿಯಾದ ಆಟನೇ ಇತ್ತು. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ಅನ್ನ ಹೊರತುಪಡಿಸಿದ್ರೆ ಆ ಮ್ಯಾಚ್ ಅನ್ನ ಅವ್ರಿಗೆ ಗೆಲುವು ಅವ್ರು ತಂದು ಕೊಡ್ತಿದ್ರು. ಆದ್ರೆ ಏನಾಗಿರುತ್ತೆ, ನಾವು ನೆಗ್ಲಿಜೆನ್ಸಿಯಲ್ಲಿ ಬಾಲ್ ಮಾಡಿರೋದು, ಬೇಜವಾಬ್ದಾರಿತನ ಅಂತಾನೆ ಹೇಳ್ಬೋದು. ಸರ್ ಹೇಳ್ದಂಗೆ ನಂಬರ್ 1 ಬೌಲರ್ ವರುಣ್ ಚಕ್ರವರ್ತಿ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವರು ಯಾವ ರೀತಿ ಆಟನ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಫೋಕಸ್ ಆಟದ ಮೇಲಿಲ್ಲ, ಬೇರೆ ಕಡೆನೆ ಹೋಗ್ಬಿಟ್ಟಿದೆ. ಯಾವ ರೀತಿ ಅಂದ್ರೆ ಅವರು ಬಾಲಿಂಗ್ ನಲ್ಲೂ ಮಿಂಚ್ತಾ ಇಲ್ಲ, ಬ್ಯಾಟಿಂಗ್ ನಲ್ಲೂ ಮಿಂಚ್ತಾ ಇಲ್ಲ. ಫೋಕಸ್ ಅಂದ್ರೆ ಅವರು ಕ್ರಿಕೆಟ್ ಮೇಲೆ ಆಡ್ತಾ ಇಲ್ಲ. ಏನಂತ ಅಂದ್ರೆ ಅವರು ಬೇರೆ ಅವ್ರಿಗೆ ಏನಂದ್ರೆ ಇವಾಗ ನಾವು ಮತ್ತೊಂದು ಇದ್ರಲ್ಲಿ ಏನು ಗಮನಿಸಬೇಕಾಗಿರೋದು ಏನಂದ್ರೆ, ಈಗ ನಾವು ನಿನ್ನೆ ಅದೇ ಡಿಸ್ಕಷನ್ ಅಲ್ಲಿ ಮಾತಾಡಿದ್ವಿ, ಫೀಲ್ಡಿಂಗ್ ಸರಿಯಾಗಿ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣಗಳೇನಂದ್ರೆ ಅನುಭವಿ ಆಟಗಾರರು ಇವಾಗ ಧೋನಿ ಮತ್ತೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಆಡ್ಬೇಕಾದ್ರೆ ಅವರು ತಂಡದ ಮೇಲೆ ಹಿಡಿತಾ ಇರ್ತಿದ್ರು. ಒಂದು ಕ್ಯಾಚ್ ಬಿಟ್ಟಾದ್ರೆ ವಿರಾಟ್ ಕೊಹ್ಲಿ ಅವ್ರನ್ನ ಎದುರಿಸ್ತಾ ಇರಲಿಲ್ಲ. ಯಾರೇ ಕ್ಯಾಚ್ ಡ್ರಾಪ್ ಆದ್ರೂ ವಿರಾಟ್ ಕೊಹ್ಲಿ ಅವ್ರ ಹತ್ರನೂ ನೋಡ್ತಾ ಇರಲಿಲ್ಲ. ಯಾಕಂದ್ರೆ ಅವರನ್ನ ಎದುರಿಸಕ್ ಆ ರೀತಿ ಶಕ್ತಿ ಇರ್ತಾ ಇರಲಿಲ್ಲ ಯುವ ಆಟಗಾರರಿಗೆ. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಯುವ ಆಟಗಾರರು ತುಂಬಿಕೊಂಡಿರೋದ್ರಿಂದ ಅವ್ರು ಮಾಡಿರೋದೇ ರಾಜಭಾರ ಅನ್ನೋ ತರ ಇದ್ಬಿಟ್ಟಿದೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಇವಾಗ ನಮಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವ್ರು ಮಾತಾಡ್ತಿರೋದು ಏನಂದ್ರೆ, ನಮ್ಗೆ ಅನ್ಸ್ತಾ ಇತ್ತು ಇವರು ತಂಡನ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಇವಾಗ ನಮ್ಗೆ ಅವರು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದಾರೆ ಅಂತ ಇವಾಗ ಅನಿಸ್ತಾ ಇದೆ. ಯಾಕಂತ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ತಿರೋ ಆಟಗಾರರು ಅವ್ರು ಬೇಜವಾಬ್ದಾರಿಯಿಂದ ಬ್ಯಾಟ್ ಬೀಸಿ ಔಟ್ ಆಗಿ ಹೋಗ್ತಾ ಇದ್ದಾರೆ. ಇವಾಗ ಎಲ್ಲಿ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ವಿಕೆಟ್ ಅನ್ನ ನಾವು ಬಚಾವ್ ಮಾಡಿ ಆಡ್ಬೇಕಿತ್ತಲ್ಲ, ಆ ಟೈಮಲ್ಲಿ ಅಭಿಷೇಕ್ ಶರ್ಮಾ ಅವರು ನಮಗೆ, ನಾನು ಅದನ್ನೇ ಕಳೆದ ಮ್ಯಾಚಲ್ಲೂ ಅದೇ ರೀತಿಯಲ್ಲೇ ಹೇಳ್ತಾ ಇದ್ದೆ, ಅವ್ರು ನಮಗೆ ಬೋಲ್ಡ್ ಆದರೆ LB ಆದರೆ ಅದನ್ನು ಮಿಸ್ ಆಗಿ ಔಟ್ ಆಯ್ತು ಅಂತ ಹೇಳ್ಬೋದು. ಈ ರೀತಿ ಗಾಳಿಯಲ್ಲಿ ಬಾಲ್ ಹೊಡೆದು ಅದನ್ನು ಈಸಿ ಕ್ಯಾಚ್ ಕೊಡೋದು, ಇದರಿಂದ ಏನಾಗಿರುತ್ತೆ ಅಂದರೆ ನಮಗೆ ಒಂದು ಒಳ್ಳೆ ಏನಂದರೆ ಇವಾಗ ಚೇಸಿಂಗಲ್ಲಿ ಒಂದು ತಂಡನ ಗೆಲ್ಸ್ಕೊಡ್ಬೇಕಿತ್ತು. ಅಂದರೆ ಸೂಪರ್ 8 ಹಂತದಲ್ಲಿ ಇದು ಮಾಡುವಿಲ್ಲವೇ ಮಡಿ ಅಂತ ಪಂದ್ಯ. ಇವಾಗ ನಾವು ಅದಕ್ಕೆ ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ವಿ. ಇವಾಗ ನಮಗೆ ನೆದರ್ಲ್ಯಾಂಡ್ ವಿರುದ್ಧ ನಾವು ಟಾಸ್ ಗೆದ್ರು ಮೊದಲು ಬ್ಯಾಟಿಂಗ್ನ ಮಾಡ್ಕೊಂಡಿರ್ತಾರೆ. ಅಂದರೆ ಇವರು ನೆಕ್ಸ್ಟ್ ಚೇಸಿಂಗ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸೇ ಇರಲಿಲ್ಲ ಇವರಿಗೆ ಈ ಟೂರ್ನಿಯಲ್ಲಿ. ಇವರೆಲ್ಲ ಆಡಿರೋದು ಫಸ್ಟ್ ಬ್ಯಾಟಿಂಗ್ ಆಡಿ ಅದನ್ನು ಕಂಟ್ರೋಲ್ ಮಾಡಿರೋದು. ನಾವು ಬಾಲಿಂಗ್ ಅಂತ ಬಂದಾಗ ಚೆನ್ನಾಗೇ ನಮಗೆ ಬಾಲಿಂಗ್ನ ನಿರ್ವಹಿಸ್ಕೊಡ್ತಾ ಇದ್ದಾರೆ ಬುಮ್ರಾ ಅವರು. ಇವಾಗ ನಿನ್ನೆ ನೋಡಿದ್ವಿ, ಬುಮ್ರಾ ಅವರಿಂದನೇ ನಮಗೆ ಆಲ್ಮೋಸ್ಟ್ ರನ್ ಕಂಟ್ರೋಲ್ ಆಯಿತು, ಇಲ್ಲಾಂದರೆ 200 ರನ್ ಗಡಿ ದಾಟಿರ್ತಿತ್ತು. ಈ ಒಂದು ವಿಚಾರದಲ್ಲಿ ಏನಂತ ಹೇಳಕ್ ಬಂದ್ರೆ, ನಮಗೆ ನಿನ್ನೆ ಬಾಲಿಂಗ್ನಲ್ಲೂ ವೈಫಲ್ಯ ಕಾಣ್ತು, ಫೀಲ್ಡಿಂಗ್ನಲ್ಲಂತೂ ನಮ್ದು ಆ ಒಂದು ಕೊರತೆ ಇದ್ದೇ ಇದೆ.
ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ಯಾರು ನಮಗೆ ನಂಬಿಕಸ್ಥ ಆಟಗಾರ ಅಂತ ಯಾರು ಕಾಣಲೇ ಇಲ್ಲ. ಅಲ್ಲಿ ಕಂಡಿರೋದು ಶಿವಮ್ ದುಬೆ ಅವರು ಅಷ್ಟೇ. ಇನ್ನು ಅದೇ ಹಾರ್ದಿಕ್ ಪಾಂಡ್ಯ ಅವ್ರು ಹೇಳ್ದಂಗೆ ಅವರು ಸಹಿತ ನಾವು ಜವಾಬ್ದಾರಿಯುತ ಆಟಗಾರ ಅಂತ ನಾವು ಎಷ್ಟು ಸಲ ಅವರನ್ನ ಬ್ಯಾಕ್ ಮಾಡಿದ್ವಿ. ಅವರಿಂದ ಇಂತಹ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಅವರನ್ನ ಬಚಾವ್ ಮಾಡ್ಕೊಂಡು ಈ ಟೈಮಲ್ಲಿ ನೆನಪಾಗ್ತಾ ಇರೋದು ವಿರಾಟ್ ಕೊಹ್ಲಿ, KL ರಾಹುಲ್, ಹೌದು, ಶ್ರೇಯಸ್ ಅಯ್ಯರ್ ಇಂಥವ್ರ ಆಟಗಾರ ಬೇಕಾಗಿತ್ತು. ವಿಕೆಟ್ ಬಿದ್ದಾಗ ಅದ್ರಲ್ಲಿ ತಾಳ್ಮೆ ತೋರಿಸ್ಬೇಕು, ಯಾರು ತಾಳ್ಮೆ ತೋರಿಸ್ತಾ ಇಲ್ಲ. ಬರೋದು, ಹೊಡಿಯೋದು, ಹೋಗೋದು, ಈ ತರ ಅಂದ್ರೆ ಅನಾವಶ್ಯಕವಾಗಿ ಎಲ್ಲರದ್ದು ವಿಕೆಟ್ ಹಂಗೆ ಆಯ್ತು. ಅಂದ್ರೆ ಬೇಕಂತಲೇ ವಿಕೆಟ್ ಅನ್ನ ಕೈ ಚೆಲ್ಲಿದ್ರು ಅನ್ನೋ ತರ ಆಯ್ತು. ಸೂರ್ಯಕುಮಾರ್ ಯಾದವ್ ಬಿಟ್ರೆ ಸೂರ್ಯಕುಮಾರ್ ಜಸ್ಟ್ ಅಚಾನಕವಾಗಿ ಅದು ಕ್ಯಾಚ್ ಹೋಯ್ತು. ಉಳಿದ ಎಲ್ಲ ಆಟಗಾರರು ಬೇಕಂತಲೇ ಅದು ಜವಾಬ್ದಾರಿ ಇಲ್ಲದೆ ತರಾನೇ ಆಟ ಆಡಿನೇ ಅದು ಎಲ್ಲ ಕ್ಯಾಚ್ ಕೊಟ್ಟು ಹೋದ್ರು. ನಿಜ, ಯಾಕಂದ್ರೆ T20 ವರ್ಲ್ಡ್ ಕಪ್ ಅಂತ ಏನು ಆರಂಭ ಆಗಿದೆ ಇಲ್ಲಿವರೆಗೂ ಕನಿಷ್ಠ ಇದು ಅತ್ಯಧಿಕ ಹೀನಾಯ ಸೋಲು ಭಾರತದ ಪರವಾಗಿ. 76 ರನ್ನ ಸೋಲಿದೆಯಲ್ಲ, ಇದು ಅತ್ಯಂತ ಹೀನಾಯ ಸೋಲು ಅಂತ. ಹಾಗಾಗಿ ಈ ಇತಿಹಾಸನೇ ಇಲ್ಲ ಇಷ್ಟು ರನ್ನಿಂದ ಅಂತರದಲ್ಲಿ ಸೋತಿರೋದು ನಾವು. ಹಾಗಾಗಿ ಈ ಲೆಕ್ಕಾಚಾರ ನೀವು ಹೇಳಿದ್ ಕರೆಕ್ಟ್. ಒಂದ್ ಕಡೆಗೆ ಕಿಶನ್ ಇನ್ಫಾರ್ಮ್ ಆಟಗಾರ ಔಟ್ ಆಗಿದಾಗ ಅಭಿಷೇಕ್ ಶರ್ಮಾ ಏನ್ ಮಾಡ್ಬೇಕು, ಇಷ್ಟು ದಿನದ ಜವಾಬ್ದಾರಿಯನ್ನ ಎತ್ಕೊಂಡು ಬರ್ಬೇಕು. ಒಂದ್ ಸ್ವಲ್ಪ ನಾನು ಸಿಚುಯೇಷನ್ ನೋಡಿ ಆಡ್ಕೊಂಡ್ರೆ ಮುಂದಿನ ಓವರ್ಗಳಲ್ಲಿ 20 ರನ್ನ 2 ಓವರಲ್ಲಿ 20 ರನ್ ತೆಗೆದ್ರೆ 40 ರನ್ ಬಂದ್ಬಿಡುತ್ತೆ, ತಂಡದ ಮೊತ್ತ ತುಂಬಾ ಒಳಗೆ ಬಂದ್ಬಿಡುತ್ತೆ ನೆಟ್ ರನ್ ರೇಟ್. ಹಾಗಾಗಿ ಅವ್ರೊಂದು ಜವಾಬ್ದಾರಿ ಆಡ್ಬೇಕಿತ್ತು. ಹೋಗ್ಲಿ, ಓಪನರು ಅಭಿಷೇಕ್ ಶರ್ಮಾ ಫಾರ್ಮಲ್ಲೇ ಇಲ್ಲ ಅಂದಾಗ ಬಂದಿರುವ ನಂತರದ ಸ್ಥಾನಕ್ಕೆ ಬಂದಿರೋ ತಿಲಕ್ ವರ್ಮಾ ಇಷ್ಟು ದಿನ ಜವಾಬ್ದಾರಿಯಿಂದ ಆಡಿದರೆ, ನಿನ್ನೆ ಶಾಟ್ ನೋಡಿದ್ರೆ ಅದು ಸಿಚುಯೇಷನ್ ನೋಡಿ ಆಟನೇ ಅಲ್ಲ. ಅಲ್ಲಿ ಬ್ರಾವಿಸ್ ಆಡಿರೋದಕ್ಕೂ, ಮಿಲ್ಲರ್ ಆಡಿರೋದಕ್ಕೂ, ಸ್ಟಬ್ಸ್ ಆಡಿರೋದಕ್ಕೂ, ಇವ್ರು ಆಡ್ತಾ ಇರೋದಕ್ಕೂ ನೀವು ಹೇಳಿದಾಗ ಯಾವುದೇ ರೀತಿಯ ಸಂಬಂಧನೇ ಇಲ್ಲ. ಸಿಚುಯೇಷನ್ ನೋಡಿ ನಿಜಕ್ಕೂ ನಿನ್ನೆ ನೀವು ಹೇಳಿದಾಗ ತಿಲಕ್ ವರ್ಮಾ ಸೂರ್ಯಗೆ ಸಾಥ್ ಕೊಟ್ಟಿದ್ರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇತ್ತು. 15 ಓವರ್ವರೆಗೂ ಏನಾದ್ರು ಇವ್ರ ಪಾರ್ಟ್ನರ್ಶಿಪ್ ಅಲ್ಲಿ ಆಡ್ಕೊಂಡ್ ಬಂದಿದ್ರೆ ನಂತರದ ದುಬೆ, ಹಾರ್ದಿಕ್ ಪಾಂಡ್ಯ ಒಂದು ಈಸಿ ಇರ್ತಾ ಇತ್ತು, ಕನ್ವರ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು. ಇಲ್ಲಿ ಇವ್ರು ಯಾರು ಕೂಡ ಬೇಜವಾಬ್ದಾರಿ ಆಟ ಆಡಿದ್ರು. ನಂಗೆ 15 ಓವರ್ ಬಂದಾಗೂ ಕೂಡ ಎಲ್ಲೋ ಒಂದ್ ಕಡೆಗೆ 100 ಆದಾಗ ನಿರೀಕ್ಷೆ ಇತ್ತು, ಈಗ ಹಾರ್ದಿಕ್ ಪಾಂಡ್ಯ ಜೋಡಿ ಆದ್ರೂ ಏನಾದ್ರು ಮಾಡ್ತಾರೆ ಅಂತ. ನಿಜ, ಅಲ್ಲೂ ಕೂಡ ಹೋಯ್ತು. ಎಲ್ಲದಕ್ಕಿಂತ ಹೇಮು, ಗ್ರೌಂಡ್ ಇಂದ ಭಾರತೀಯರು ಅಷ್ಟು ದೊಡ್ಡ ಕ್ರೌಡ್ ಬಂದಿರೋದು, ವಾಪಸ್ ಮನೆಗೆ ಹೋಗ್ತಾ ಇದ್ರಲ್ಲ, ಅದನ್ನ ನೋಡಂತೂ ತುಂಬಾ ಭಾರಿ ಬೇಜಾರ ಸಂಗತಿ ಅದು. ಇಂತಹದೊಂದು ಸಂಗತಿಗೆ ರಘು ಹೇಳಿದಂಗೆ ಬೇಜವಾಬ್ದಾರಿತನ ಬರಬೇಕು. ಕ್ರಿಕೆಟ್ ಅಂದ್ರೆ ಸುಮ್ಮನೆ ಹೊಡಿಬೇಕು, ಸಿಚುಯೇಷನ್ ನೋಡಿ ಆಡಕ್ಕಾಗ್ತಿಲ್ಲ. ಇದೇ ಪಾಕಿಸ್ತಾನದ ಮ್ಯಾಚ್ ನಾವು ನೆನ್ಪು ಮಾಡ್ಕೋಬೇಕು. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಂದಾಗ ವಿನ್ನಿಂಗ್ ರೇಟ್ 99% ಪಾಕಿಸ್ತಾನಕ್ಕಿದ್ದಾಗ ನಮಗೆ 1% ಇದ್ದಿದ್ದನ್ನ ಕಂಪ್ಲೀಟ್ ಉಲ್ಟಾ ಮಾಡಿದ್ದು ವಿರಾಟ್ ಕೊಹ್ಲಿ. ಹಾಗೆ ಅವರು ಆರಂಭಕ್ಕೆ 6 ಹೊಡೆಯಕ್ಕೆ ಹೋಗಿದ್ರೆ ಅದನ್ನ ಉಲ್ಟಾ ಮಾಡಕ್ ಆಗ್ತಾ ಇರಲಿಲ್ಲ. ಒಂದು ಇನ್ನಿಂಗ್ಸ್ ಅನ್ನ ಕಟ್ತಾರೆ. ನಂತರದ ಹಂತಕ್ಕೆ ಬಂದಾಗ ನಾವು ಗೇರ್ ಎಲ್ಲಿ ಚೇಂಜ್ ಮಾಡಬೇಕು, ಸೆಟ್ಲ್ ಆದ್ಮೇಲೆ ಗೇರ್ ಚೇಂಜ್ ಮಾಡಿ ಅದನ್ನ ಪಾಕಿಸ್ತಾನ ಮೇಲೆ ವಿನ್ ಮಾಡಿಸಿದ್ರು. ಅದೆಲ್ಲವೂ ಕೂಡ ಇವತ್ತಿಗೆ ಪಾಠ ಆಗ್ಬೇಕಿತ್ತು. ಬಟ್ ಯಾರು ಕೂಡ ಇತಿಹಾಸ ನೋಡಿದ್ರೆ ವಿರಾಟ್ ಕೊಹ್ಲಿನೇ ಅಗ್ರ ಕ್ರಮಾಂಕದಲ್ಲಿ ಇರೋದು. 100% ಅಂದ್ರೆ T20 ವಿಶ್ವಕಪ್ ಇತಿಹಾಸದಲ್ಲಿನೇ 3 ಬಾರಿ 150ಕ್ಕಿಂತ ಚೇಂಜ್ ಮಾಡೇ ಇಲ್ಲ ನಾವು. ಅಲ್ಲಿ 150ಕ್ಕಿಂತ ಚೇಂಜ್ ಮಾಡಿದ್ದು 3 ಬಾರಿಯಲ್ಲಿ ವಿರಾಟ್ ಕೊಹ್ಲಿ ನಾಟ್ ಔಟ್ ಆಗಿದ್ದಾರೆ. ಹೌದು, ಅಂದ್ರೆ ಅಲ್ಲಿ ವಿರಾಟ್ ಕೊಹ್ಲಿನೇ ಒಬ್ಬರ 3ನೇ ಕ್ರಮಾಂಕದಲ್ಲಿ ಬಂದು ನಿಂತಾಡಿರೋದು. ಇಲ್ಲಿ ತಾಪತ್ರೆ ಆಗಿರೋದು ತಿಲಕ್ ವರ್ಮಾ ಮಾಡದೇ ಇರೋದು. ನಿಜ, ತಿಲಕ್ ವರ್ಮಾ ನೀವು 3 ಮ್ಯಾಚ್ ನೋಡಿದಾಗ ನೀವು ಭಾರತದ್ದು ನಾವು ಗೆದ್ದಿದೀವಿ ಅನ್ನೋದು ಬಿಟ್ರೆ ದೊಡ್ಡ ಪ್ರದರ್ಶನ ಇಲ್ಲ. ನೀವು ಅಮೆರಿಕದ ಮೇಲೆ ಲೀಲಾಜಾಲವಾಗಿ ಗೆದ್ರ ಇಲ್ಲ, ಅಲ್ಲೂ ವಿಕೆಟ್ ಪರದಾಡ್ಕೊಂಡ್ರಿ. ನೀವು ಎಲ್ಲಿ ಯಾವ ತಂಡದ ಮೇಲೂ ಕೂಡ ಲೀಲಾಜಾಲವಾಗಿ ಗೆದ್ದಿಲ್ಲ. ಪಾಕಿಸ್ತಾನ ಮೇಲೆ ಒಂಚೂರು ಶಿಸ್ತುಬದ್ಧವಾಗಿ ಆಡಿದ್ದು ಬಿಟ್ರೆ ಬೇರೆ ಕಡೆ ಕೇರ್ಲೆಸ್ ಮಾಡ್ತಾ ಇದ್ರು. ಅವ್ರು ಚೆನ್ನಾಗಿ ಆಡಿಲ್ಲ ಅಷ್ಟೇ ಪಾಕಿಸ್ತಾನ. ಎಲ್ಲ ಒಂದ್ ಕಡೆಗೆ ಇವರ ಕೇರ್ಲೆಸ್ ಇದಕ್ಕೆ ಹೊಡ್ತಾ ಬಿದ್ದಿದೆ. ಮುಂದಿನ ಹಾದಿ ತುಂಬಾ ಕಷ್ಟ ಇದೆ ಹೇಮ. ಯಾಕಂದ್ರೆ ಎಲ್ಲಾ ತಂಡಗಳು ಗೆಲುವಿನ ಟ್ರ್ಯಾಕ್ ಅಲ್ಲಿ ಇದಾವೆ. ಜಿಂಬಾಬ್ವೆ ಒಳ್ಳೆ ಲಯದಲ್ಲಿದೆ. ಇನ್ನೊಂದ್ ಕಡೆಗೆ ನಿಮಗೆ ವೆಸ್ಟ್ ಇಂಡೀಸ್ ಕಟ್ಟಾಕೋದು ಅಷ್ಟು ಸುಲಭ ಅಲ್ಲ. ಜೊತೆಗೆ ಈಗ ನಾವು ಒಂದ್ ಹಂತದಲ್ಲಿ 2 ಮ್ಯಾಚ್ ಗೆಲ್ಲಬೇಕು. ನಟ್ ರನ್ ರೇಟ್ ಕುಸ್ತಿರೋದ್ರಿಂದ ಬೇರೆ ಗೆಲುವಿನ ಮೇಲೂ ಕೂಡ ನಾವು ಡಿಪೆಂಡ್ ಆಗಿದ್ದೀವಿ ಈ ಹಂತಕ್ಕೆ. ಎಸ್ ರಘುವೀರ್ ಅವರು, ನಿನ್ನೆ ಆರಂಭದಲ್ಲಿ ವಿಕೆಟ್ ಇಶಾನ್ ಕಿಶನ್ ವಿಕೆಟ್ ಹೋದಾಗ ಮಾರಕ್ರಮ್ ಅವರ ಸೆಲೆಬ್ರೇಷನ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒಂಥರ ಸೇಡಿನ ಪಂದ್ಯ ಇತ್ತು ಅನ್ನೋ ಥರ ಇತ್ತು. ಅಂದರೆ 2024ರ ಫೈನಲ್ ಪಂದ್ಯ ಸೋತಿದ್ದು ಎಲ್ಲೋ ಒಂದು ಕಡೆ ಅವರಿಗೆ ಬೇಸರ ಇತ್ತು ಅನ್ನೋ ಥರನೇ ಇತ್ತು. ಆ ಥರ ಸೆಲೆಬ್ರೇಷನ್ ನಾವು ನೋಡೇ ಇರಲಿಲ್ಲ ಮಾರಕ್ರಮ್ ಕಡೆಯಿಂದ. ಹೌದು, ನಾವು ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳಿಂದ ನಾವು ಅಗ್ರೆಷನ್ ನೋಡ್ತಾನೆ ಇರಲಿಲ್ಲ. ನಾವು ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಅಂತ ರಾಷ್ಟ್ರಗಳಷ್ಟೇ ಈ ಥರ ಅಗ್ರೆಷನ್ ಆಗಿ ಸೆಲೆಬ್ರೇಷನ್ ಮಾಡೋದು. ಸೌತ್ ಆಫ್ರಿಕಾ ಮಾಡಬೇಕಾದ್ರೆ ನನಗೂ ಒಂಥರ ಆಶ್ಚರ್ಯ ರೀತಿಲೇ ಕಾಣ್ತು. ಯಾಕಂದ್ರೆ ಇವರೆಲ್ಲ ಅಂದ್ರೆ ಸಾಧು ಆಟಗಾರರು, ಜೆಂಟಲ್ಮ್ಯಾನ್ ಗೇಮ್ ಅಂತ ಏನು ಹೇಳ್ತೀವಲ್ಲ, ಅದೇ ರೀತಿ ಆಟಗಾರರೇ ನಮ್ಮನ್ನ ನೋಡಿದ್ದೀವಿ. ಡಿವಿಲಿಯರ್ಸ್ ಆಗಿರ್ಬೋದು, ಡುಪ್ಲೆಸಿ. ಆದರೆ ನಿನ್ನೆ ಅವ್ರಂತ ಅಂದ್ರೆ ಬೇರೆ ಲೆವೆಲಲ್ಲೇ ಬಂದ್ಬಿಟ್ಟಿದ್ರು. ಅಂದ್ರೆ ಆಟದ ವಿಚಾರದಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ರು ಸಹಿತ. ಅಂದ್ರೆ ಅವ್ರದ್ದು ಏನಿತ್ತಂದ್ರೆ ಅವರು ನೆಟ್ ಪ್ರಾಕ್ಟೀಸ್ ಮಾಡಿ ನಾವು ಅದನ್ನೇ ಮಾತಾಡಿದ್ವಿ. ಅವರು ಅಭಿಷೇಕ್ ಶರ್ಮಾನ ಟಾರ್ಗೆಟ್ ಮಾಡ್ಕೊಂಡು ಬಂದ್ರು ಅಂತ. ಅವ್ರು ಏನಂದ್ರೆ 1 ಓವರ್ನಲ್ಲಿ 1 ವಿಕೆಟ್ ತಗೊಂಡ ತಕ್ಷಣ ಅವರು ಮತ್ತೆ ಅತಿಯಾಸೆಗೆ ಬಿದ್ದಿಲ್ಲ. ಇವಾಗ ನನ್ನ ಕೆಲಸ ಮುಗೀತು, ನನ್ನ
ಈಗ ಮೀಡಿಯಂ ಫೇಸ್ ಬೌಲರ್ಸ್ ಯಾರಿದ್ದಾರೆ ಅವ್ರಗಳ ಕೆಲಸ ಇದೆ ಅಂತ ಹೇಳಿ ಒಂದು ವಿಕೆಟ್ ಬಿದ್ದರೂ ಅವ್ರು ಮತ್ತೆ ಓವರ್ಗೆ ಬಂದಿಲ್ಲ. ಅವ್ರು ಏನಂದರೆ ಅಲ್ಲಿ ಲುಂಗಿಯನ್ ಗಿಡಿ ಇರ್ಬೋದು, ಅವ್ರು ಚೆನ್ನಾಗಿ ಬಾಲ್ಗಳನ್ನು ಚೆನ್ನಾಗಿ ಮಾಡ್ತಾ ಇದ್ರು. ಲುಂಗಿಯನ್ ಗಿಡಿ ಸ್ಲೋವರ್ ಒನ್ನ ಇವ್ರು ಯಾರು ಎದುರಿಸ್ತಾನೆ ಇರಲಿಲ್ಲ. ಸೂರ್ಯಕುಮಾರ್ ಯಾದವ್ ಅಂತೂ ಹಿಟ್ ಮಾಡೋಕೆ ಹೋದಾಗೆಲ್ಲ ಮಿಸ್ ಆಗ್ತಾ ಇತ್ತು. ಅಭಿಷೇಕ್ ಶರ್ಮಾ ಅವರು ಹೊಡೆಯೋಕೆ ಹೋದದೆಲ್ಲ ಬಾಲ್ ಮಿಸ್ ಆಗ್ತಾ ಇತ್ತು. ನಿನ್ನೆ ಒಂದು ಆಟ ನೋಡಿದ್ರೆ ಪ್ರತಿಯೊಂದು ಕ್ಯಾಚಲ್ಲೂ ಅವ್ರ ಹೆಂಗಿತ್ತಂದ್ರೆ ಅಗ್ರೆಷನ್ ಅಂತ ಕೂಡಿತ್ತು. ಅವ್ರು ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಹಿಡಿದಾಗ್ಲೂ ಅದೇ ರೀತಿಯ ಅಗ್ರೆಷನ್ ತೋರಿಸ್ತಾರೆ. ಅದು ಆಮೇಲೆ ಅವರು ಮತ್ತೊಂದು ನೆಕ್ಸ್ಟ್ ಒಂದು ಅಭಿಷೇಕ್ ಶರ್ಮಾ ಅವ್ರದ್ದು ಒಂದು ಕ್ಯಾಚ್ ಇರುತ್ತಲ್ಲ, ಅದನ್ನು ಅವರು ತಗೊಂಡಿರೋದು. ಅಲ್ಲಿ ಇಬ್ರು ಕ್ಲಾಶ್ ಆಗೋ ಕ್ಲಾಶ್ ಆಗೋ ಅವ್ರದ್ದು ಪ್ಲಾನ್ ಪರ್ಫೆಕ್ಟ್ ಇತ್ತು. ಯಾವ ತರ ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ಲ, ಇದೆಲ್ಲ ಪ್ಲಾನ್ ಇಂಡಿಯಾದವ್ರಿಗೂ ಗೊತ್ತಿತ್ತು, ಎಲ್ಲ ಆಟಗಾರರಿಗೂ ಕೂಡ ಗೊತ್ತಿತ್ತು. ಯಾಕಂದ್ರೆ ಆರಂಭದಲ್ಲಿ ಓಪನಿಂಗ್ ಬಾಲಿಂಗು ಮಾರ್ಕ್ರಮ್ ಬಂದೇ ಬರ್ತಾರೆ ಅಂತೇಳಿ, ಅದರ ತಕ್ಕಂತೆ ಅವ್ರು ಇಂಡಿಯಾ ಮೊದಲ ವಿಕೆಟ್ ಹೋಯಿತು. ಬಟ್ ಅದರ ತಕ್ಕಂತೆ ಇಂಡಿಯಾ ಯಾಕೆ ಪ್ಲಾನ್ ಮಾಡಲಿಲ್ಲ ಅಂತೇಳಿ 3 ವಿಕೆಟ್, ಈಗ ಸೌತ್ ಆಫ್ರಿಕಾದು 3 ವಿಕೆಟ್ ಹೋಗುತ್ತೆ, ಇಂಡಿಯಾದು 3 ವಿಕೆಟ್ ಹೋಗುತ್ತೆ. ಬಟ್ ಅವ್ರು ಅಲ್ಲಿಂದ ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿದ್ರು, ಬಟ್ ನಮ್ಮವ್ರು ಬಿಲ್ಡ್ ಮಾಡಲಿಲ್ಲ. ಒಂದು ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡೋದಕ್ಕೇಮೋ ಮಧ್ಯಮ ಕ್ರಮಾಂಕದಲ್ಲಿ ಬಂದ ಬೌಲರ್ಗಳು ನಂಬರ್ ವೈಫಲ್ಯ. ಇನ್ನೊಂದು ಕಡೆಗೆ ನೀವು ಪ್ಲಾನ್ ಮಾಡಿದ್ರೆ ಇಲ್ಲ ಅಂದ್ರೆ 100% ಸೌತ್ ಆಫ್ರಿಕಾ ಪ್ಲಾನ್ ಬಂದಿತ್ತು. ಫೀಲ್ಡಿಂಗ್ ಮತ್ತೆ ಬೌಲಿಂಗ್ ಬ್ಯಾಟಿಂಗ್ ಎಲ್ಲರಲ್ಲೂ ಕೂಡ ಶಿಸ್ತುಬದ್ಧವಾಗಿತ್ತು. ಒಂದ್ ಕಡೆಗೆ ಹೇಳ್ಬೇಕಂದ್ರೆ ನಿನ್ನೆ ನಿಮಗೆ ಬೂಮ್ರಾ ಮಾಡಿದ್ದನ್ನೇ ಅವರೆಲ್ಲರೂ ಕೂಡ ಮಾಡಿದ್ರು. ಒಂದು ಸ್ಲೋವರ್ ಅನ್ನು ಹಾಕೋದಾಗಿರ್ಬೋದು ಅಥವಾ ಸ್ವಲ್ಪ ದೂರ ಇಡಬೇಕು ಬ್ಯಾಟ್ಸ್ಮನ್ ಅಂತ. ನಿನ್ನೆ ನೋಡಿ ಅವರೆಲ್ಲ 6 ಹೊಡೆದಿದ್ದು ಲೀಲಾ ಜಾಲ್ವಾಗ ಹೋಗ್ತಾ ಇತ್ತು. ನಮ್ದು ಯಾಕೆ ಹೋಗ್ತಾ ಇರಲಿಲ್ಲ ಅಂದ್ರೆ ವರುಣ್ ಚಕ್ರವರ್ತಿ ಅಗೇನ್ ಸ್ಟಂಪ್ ಟು ಸ್ಟಂಪ್ ಬೌಲಿಂಗ್ ಮಾಡ್ತಾ ಇದ್ರು. ಹಾರ್ದಿಕ್ ಪಾಂಡ್ಯನು ಅದೇ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಏನು ಅವರು ಸ್ಟ್ರೆಂತ್ ಇಟ್ಟು ಹೊಡಿತಾ ಇದ್ರು, ತುಂಬಾ ಚೆನ್ನಾಗಿ ಆಚೆ ಹೋಗ್ತಾ ಇತ್ತು. ಅದೇ ನೀವು ಲುಂಗಿಯನ್ ಗಿಡಿ ನೋಡಿ ಸ್ಲೋವರ್ ಅನ್ನು ಹಾಕ್ತಾ ಇದ್ರು, ಯಾರ್ಕರ್ ಲೆಂತ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು. ನೀನ್ ಅದೇ ಕೇಶವ್ ಮಹಾರಾಜ್ ಕೂಡ ಅಷ್ಟೇ, ನಾವು ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ದಂಡಿಸಿದ್ವಿ. ನಿನ್ನೆ ಅವರು ತುಂಬಾ ಚೆನ್ನಾಗಿ ಮೋಲ್ಡ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರು. ಬಾಲು ವಿಕೆಟ್ ಇಂದ ದೂರ ಇಡ್ತಾ ಇದ್ರು. ಯಾಕೆ ದೂರ ಇಡ್ತಾ ಇದ್ರು ಅಂದ್ರೆ ದೊಡ್ಡ ಗ್ರೌಂಡ್, ಏನೇ ಹಿಟ್ ಮಾಡಿದ್ರು ನಿಮಗೆ ಕ್ಲಿಯರ್ ಆಗಲ್ಲ. ಅದೇ ಮೈಮೇಲೆ ಇಟ್ಟಾಗ ಸ್ಟ್ರೆಂತ್ ಇರುತ್ತೆ, ಹೊಡಿತಾರೆ ಅಂತ. ನೋಡಿ ಅಭಿಷೇಕ್ ಶರ್ಮಾಗೆ ಒಂದೇ ಒಂದು ಬಾಲ್ ಹಾಕ್ಲಿಲ್ಲ ಅವರು, ಸುಮ್ಮನೆ ಬೀಸಿ ಗಲ್ಲಿ ಕ್ರಿಕೆಟ್ ತರ ಆಚೆ ಹೋದ್ರು ಅವರು. ನಿನ್ನೆ ಒಂದ್ ಹಂತಕ್ಕೆ ಬೌಲಿಂಗ್ ತುಂಬಾ ಮೆಚುರಿಟಿ ಇತ್ತು. ಇನ್ನೊಂದ್ ಕಡೆಗೆ ವಿಕೆಟ್ ಆರಂಭಕ್ಕೆ ಹೋದಾಗ ಅವರು ಸಿಚುಯೇಷನ್ ಅರ್ಥ ಮಾಡ್ಕೊಂಡು, ನೀವು ಹೇಳಿದಾಗ ತಿಲಕ್ ವರ್ಮಾ ಬರೋ ಸ್ಥಾನದಲ್ಲೇ ಮಿಲ್ಲರ್ ಬಂದಿರೋದು, ತುಂಬಾ ಜವಾಬ್ದಾರಿಯುತವಾಗಿ ಆಡಿದ್ರು. ಆದ್ರೆ ತಿಲಕ್ ವರ್ಮಾಗೆ ಆ ಜವಾಬ್ದಾರಿ ಇರಲಿಲ್ಲ. ಸೂರ್ಯಕುಮಾರ್ ಹೇಳಿದಾಗೆ ನಾವು ಮಧ್ಯಮ ಕ್ರಮಾಂಕದಲ್ಲಿ ಓಪನರ್ ಹೋದ್ರು ಕೂಡ ತುಂಬಾ ಚೆನ್ನಾಗಿ ಅರ್ಥಕೊಂಡು ಆಡೋರು ಇದೀವಿ ಅನ್ಕೊಂಡಿದ್ರು. ಅಲ್ಲಿ ತಿಲಕ್ ವರ್ಮಾ ಕೈ ಕೊಟ್ರು, ಅವ್ರೊಬ್ಬರಿಗೆ ಆಗ್ಲಿಲ್ಲ. ಮುಂದಿನ ಹಂತಕ್ಕೆ ಬಂದಾಗ ಸ್ಕೋರ್ ದೊಡ್ಡದಾಗಿತ್ತು. ದುಬೆ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ಫುಲ್ ಕನ್ಫ್ಯೂಸ್ ಆಗ್ಬಿಟ್ರು. ಮ್ಯಾಚ್ ಅಲ್ಲೇ ಹೋಗ್ಬಿಡ್ತು. ಒಂದ್ ಕಡೆಗೆ ಬೌಲಿಂಗ್ ನೋಡಿದಾಗ ಹೇಮೋ ಕಂಪ್ಲೀಟ್ ಯಾರೇ ಆಗ್ಲಿ ಅವರು ಒಂದು ಗುಡ್ ಲೆಂತ್ ಹಾಕಿದಾಗೆಲ್ಲ ದುಬೆ ನಿನ್ನೆ 6 ಹೊಡೆದಿದ್ದಾರೆ. ಹಾಗಾಗಿ ಅವರು ಸ್ವಲ್ಪ ಬಾಲ್ ನ ದೂರ ಇಡೋ ಪ್ರಯತ್ನ ಮಾಡಿದ್ರು. ಆ ಪಿಚ್ ಅನ್ನ ಹೊರಗಡೆಯಿಂದ ಬಂದವರೇ ಅಷ್ಟು ಅರ್ಥ ಮಾಡ್ಕೊಂಡಾಗ ಭಾರತೀಯರಾಗಿ ನಾವು ಅದು ದೊಡ್ಡ ಗ್ರೌಂಡ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು. ಅದರಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ದುಬಾರಿ ಆಗಬಾರ್ದಾಗಿತ್ತು ಹೇಮೋ, ಯಾಕಂದ್ರೆ ಅದೇ ಪಿಚ್ ಅಲ್ಲಿ ಅವರು ಗುಜರಾತ್ ಕ್ಯಾಪ್ಟನ್ ಆಗಿ ಆಡಿದಂತ ಆಟಗಾರ. ಅವರೇ ಕೂಡ ಈ ಪಿಚ್ ನ ಅರ್ಥ ಮಾಡ್ಕೊಳ್ಳಿಲ್ಲ. ತುಂಬಾ ಚೆನ್ನಾಗಿ ಪಿಚ್ ಅನ್ನ ಮತ್ತೆ ಹಿಂದಿನ ನಾವು ಅನುಭವಿಸಿರೋ ನೋವೇನಿತ್ತು ಅದೆಲ್ಲವನ್ನು ಕೂಡ ಆಟದ ಮೇಲೆ ಹೇಗೆ ಹಾಕಬೇಕು ಅನ್ನೋದನ್ನ ಪ್ಲಾನ್ಡ್ ಆಗೇ ಬಂದಿದ್ರು ಅವರು. ಕ್ವಿಂಟನ್ ಡಿಕಾಕ್ ಇದನ್ನ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಾವು ಅದನ್ನ ಮರ್ತು ಬಿಟ್ಟಿದೀವಿ, ತಲೆಯಲ್ಲಿ ಇಟ್ಕೊಂಡಿಲ್ಲ, ಜಿದ್ದಲ್ಲಿ ಬಂದಿಲ್ಲ ಅಂತ. ಬಟ್ ಫೀಲ್ಡ್ ಅಲ್ಲಿ ಇರೋ ಅಗ್ರೆಸಿವ್ನೆಸ್, ಫೀಲ್ಡಿಂಗು, ಬ್ಯಾಟಿಂಗು, ಅವ್ರ ಬೌಲಿಂಗ್ ಎಲ್ಲದರಲ್ಲೂ ಕೂಡ ಸೇಡಿನ ಸರಣಿ, ಸೇಡಿನ ಪಂದ್ಯ ಇದಾಗಿತ್ತು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ನೀನೆ ರಘುವೀರ್, ನಿನ್ನೆ ಭಾರತದ ಕಡೆ ತಿಲಕ್ ವರ್ಮಾ ಅವರು 3ನೇ ಕ್ರಮಾಂಕದಲ್ಲಿ ಬರ್ತಾರಲ್ಲ, ಫಾರ್ಮಲ್ಲಿ ಇದ್ದಿದ್ದು ಸೂರ್ಯಕುಮಾರ್ ಯಾದವ್. ಬಟ್ ತಿಲಕ್ ವರ್ಮಾ ಅವಶ್ಯಕತೆ ಇತ್ತ? ಬೇಗ ವಿಕೆಟ್ ಹೋದ್ರೂ ಕೂಡ ಮತ್ತೆ ತಿಲಕ್ ವರ್ಮನ್ನ ಕಳಿಸೋದು ಅವಶ್ಯಕತೆ ಇತ್ತ ಅಲ್ಲಿ? ಯಾಕಂದರೆ ಸೂರ್ಯಕುಮಾರ್ ಯಾದವ್ ಬಂದಿದ್ರೆ ಚೆನ್ನಾಗಿರಬಹುದಾಗಿತ್ತಲ್ಲ ಆ ಜಾಗದಲ್ಲಿ. ನಾವು ನಿನ್ನೆ ಆದರೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ತಿಲಕ್ ಬದಲಾಗಿ ಸೂರ್ಯಕುಮಾರ್ ಯಾದವ್ ಬರಬೇಕು ಅಂತೇಳಿ. ಹೌದು, ಅದೇ ಇವಾಗ ಏನಾಗಿರುತ್ತೆ ಅಂತ ನಾವು ಅದ್ರ ಬಗ್ಗೆನೂ ಮಾತಾಡಿದ್ವಿ. ಅಂದರೆ ರೈಟ್ ಲೆಫ್ಟ್ ಕಾಂಬಿನೇಷನ್ ಇದ್ರೂ ಚೆನ್ನಾಗಿರ್ತಿತ್ತು, ಆ ಒಂದು ಹಂತದಲ್ಲಿ ಬೇಕಿತ್ತು. ಆದರೆ ಸೂರ್ಯಕುಮಾರ್ ಯಾದವ್ ಅವರು ಒಂದು ಏನು ಮುಂದೆ ಒಂದು ಅಪ್ಗ್ರೇಡ್ ಮಾಡಿ ಬರ್ಬೋದಿತ್ತು, ಆದರೆ ಅವರು ಬಂದಿಲ್ಲ. ಇವಾಗ ನಮಗೆ ಎಡುತ್ತಾ ಇರೋದಿಲ್ಲ ಅಂದರೆ ನಮ್ಮ ಟೀಮ್ ಆರಂಭಿಕರಲ್ಲಿ ನಮಗೆ ಯಾರೂ ಹೇಳೋಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ. ಒಂದು ಕಡೆ ಅಭಿಷೇಕ್ ಶರ್ಮಾನೂ ಆಡಿಲ್ಲ, ನಿನ್ನೆ ಇಶಾನ್ ಕಿಶನ್ ಆಡಿಲ್ಲ. ನಮಗೆ ಇದು ಯಾವಾಗ ಆಗಿತ್ತಂದರೆ 2012ರ T20 ವಿಶ್ವಕಪ್ನಲ್ಲೇ ನಮಗೆ ಇಬ್ಬರು ಆಟಗಾರರು ಏನಂದರೆ ಸೆಹ್ವಾಗ್ ಮತ್ತು ಗಂಭೀರ್, ಇವರಿಬ್ಬರು ಔಟ್ ಆಫ್ ಫಾರ್ಮಲ್ಲಿ ಇದ್ರು. ಆದರೂ ಅವರನ್ನು ನಾವು ಬ್ಯಾಕ್ ಮಾಡ್ತಾ ಇಡೀ ಟೂರ್ನಿಯನ್ನು ಕರ್ಕೊಂಡು ಬಂದ್ವಿ. ನಮಗೆ ಎಂಡ್ ಆಫ್ ದ ಡೇ ನಾವು ಆ ಒಂದು ಇದರಲ್ಲೂ ನಾವು ಕ್ವಾಲಿಫೈ ಆಗೇ ಇಲ್ಲ. ಈ ಸರನು ಅದೇ ರೀತಿ ಮಾಡ್ತಾ ಇದ್ದಾರೆ. ನಾವನ್ನ ಏನಂದರೆ ಒಬ್ಬ ಸ್ಟಾರನ್ನು ನೋಡ್ತಾ ಇದ್ದೀವಿ, ಅವ್ರ ಪರ್ಫಾರ್ಮೆನ್ಸನ್ನು ನೋಡ್ತಾ ಇಲ್ಲ. ಇವಾಗ ಔಟ್ ಆಫ್ ಫಾರ್ಮಲ್ಲಿ ಇರೋರನ್ನು ನಾವು ಎಷ್ಟಂತ ಬ್ಯಾಕ್ ಮಾಡೋದು? ಇವಾಗ ನಾವು ಅವರನ್ನು ಈ ಮ್ಯಾಚ್ ಆಡಿಲ್ಲ, ಮುಂದಿನ ಮ್ಯಾಚ್ ಆಡಿಸ್ತೀವಿ,
ಹೀಗೆ ಮಾಡ್ತಾ ಹೋದರೆ ನೆಕ್ಸ್ಟ್ ನಾವು ಕ್ವಾಲಿಫೈಯಿಂದನೇ ಹೊರಗೆ ಬೀಳ್ತಿದ್ವಿ. ಅದಕ್ಕೆ ಉದಾಹರಣೆನೇ ನಿನ್ನೆ ಆಟ ಏನಂದರೆ ಕ್ರೂಷಲ್ ಮ್ಯಾಚ್, ಮಾಡಿಲ್ಲವೇ ಮಡಿ ಅಂತ ಪಂದ್ಯದಲ್ಲಿ ನೀವನ್ನ ಔಟ್ ಆಫ್ ಫಾರ್ಮಲ್ಲಿರುವಂಥ ಅಭಿಷೇಕ್ ಶರ್ಮಾ ಅವರನ್ನು ಮತ್ತೊಂದು ಚಾನ್ಸ್ ಕೊಡ್ತಿದ್ವಿ. ಓಕೆ, ಅವರನ್ನು ಕೊಡ್ತಾ ಇದ್ದೀವಿ, ಅವ್ರ ಜೊತೆ ಇಶಾನ್ ಕಿಶನ್ನ ಬಿಡ್ತಾ ಇದ್ದೀವಿ. ಇಶಾನ್ ಕಿಶನ್ ಅದ್ಭುತವಾದ ಪ್ರದರ್ಶನ ಒಂದು ಮ್ಯಾಚಲ್ಲಿ ತೋರಿದ್ರು. ಆದರೆ ನೆಕ್ಸ್ಟ್ ಮುಂದಿನ ಮ್ಯಾಚಲ್ಲೂ ಅವ್ರಿಗೊಂದು ಚಾನ್ಸ್ ಸಿಕ್ತು, ಅದನ್ನು ಅವರು ಸರಿಯಾಗಿ ಬಳಸ್ಕೊಳ್ಬೋದಿತ್ತು. ಯಾಕಂತಂದರೆ ಇವಾಗ ಭಾರತ ಟೀಮ್ ಅಂತ ಏನಿದೆ, ಇವರನ್ನು ಹೊರತುಪಡಿಸಿದರೆ ಇನ್ನೊಂದು ದೊಡ್ಡ ಟೀಮನ್ನೇ ನಾವು ಬಿಟ್ಟು ಬಂದಿದ್ದೀವಿ. ಶುಭ್ಮನ್ ಗಿಲ್ ಅಂತ ಆಟಗಾರ ಔಟ್ ಆಫ್ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳಿ ಅವರು ತಂಡದಿಂದ ಕೈ ಬಿಟ್ಟಿದ್ದೀವಿ. ಅವರು 3 ಫಾರ್ಮೆಟಲ್ಲಿ ಇರುವಂತಹ ಕ್ಯಾಪ್ಟನ್, ಅಂತಹ ಕ್ಯಾಪ್ಟನ್ನನ್ನು ಬಿಟ್ಟು ಬಂದಿರಿದಾಗ ನಾವು ಇಲ್ಲಿ ಜವಾಬ್ದಾರಿಯುತವಾದ ಆಟ ಆಡಬೇಕು. ಹೊಡೆಯೋದೆಲ್ಲ ಮೇಲೆ ಗಾಳಿಯ ಮೇಲೆ ಹೊಡೆಯೋದ್ರಿಂದ ಅರ್ಥ ಇರಲಿಲ್ಲ. ಅದೇ ರೀತಿ ಇವಾಗ ಅದೇ ತಂಡದಲ್ಲಿ ಈಗ ಆಡುವ 15 ಬಳಗದಲ್ಲಿ ಏನಿತ್ತಲ್ಲ, ಅದರಲ್ಲೂ ಸಂಜು ಸ್ಯಾಮ್ಸನ್ಗೆ ಅವಕಾಶಗಳು ಸಿಕ್ಕಿಲ್ಲ ಅಂತ ಕೂಗಿದೆ. ಅವರು ಕೊಟ್ಟಂಥ ಅವಕಾಶನೂ ಅವರು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ಹಾಗಂತ ಇವರು ಅವರಿಗೆ ಕೊಟ್ಟಂತಹ ಚಾನ್ಸನ್ನು ಅಭಿಷೇಕ್ ಶರ್ಮಾ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಇವರು ಚೆನ್ನಾಗಿ ಆಟ ಆಡಿ ಅವ್ರಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೋದಿತ್ತು. ಯಾಕಂದರೆ ನಿನ್ನೆ ಅವ್ರ ಮೇಲೆ ಕ್ವಶನ್ಗಳು ಬರ್ತಾ ಇದ್ದಾವೆ, ಇವಾಗ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ, ನಮ್ಮ ಟಾಪ್ ಆರ್ಡರ್ಗಳು ಚೆನ್ನಾಗಿ ಆಡ್ತಾ ಇಲ್ಲ, ಅದಕ್ಕೆಲ್ಲ ಒಂದು ಉತ್ತರ ಕೊಡ್ಬೋದು. ಅಭಿಷೇಕ್ ಶರ್ಮಾ ಅವರಿಂದ ಸಾಕಷ್ಟು ನಿರೀಕ್ಷೆಗಳಿದ್ವು. ನಾವು ಇಲ್ಲಿ ಫೋನ್ ಕಾಲ್ ಮಾಡಿದಾಗೂ ಅದೇ ರೀತಿ ಕಾಲ್ ಮಾಡಿದವರೆಲ್ಲ ಅಭಿಷೇಕ್ ಶರ್ಮಾ ಏನ್ ಮಾಡ್ಬಿಟ್ಟು ಅಂದ್ರೆ ಅವ್ರು ಅದೇ ನಮಗೆ ಗಾಳಿಲಿ ಹೊಡೆಯೋ ಪ್ರಯತ್ನ ಏನಿತ್ತಲ್ಲ, ಸರ್ ಹೇಳ್ದಂಗೆ ಸೌತ್ ಆಫ್ರಿಕಾದವ್ರು ಏನಂದ್ರೆ ಅವರು ಆ ದೊಡ್ಡ ಗ್ರೌಂಡನ್ನು ದಾಟಿಸುವಂತಹ ಬಾಲ್ಗಳನ್ನು ಮುಟ್ಟಿ ಅದಕ್ಕೆ ಸಫಲರಾಗ್ತಿದ್ರು. ಆದರೆ ನಮ್ಮವರು ಹಾಗಲ್ಲ, ಬಂದು ಆಮೇಲೆ ರಿಂಕು ಸಿಂಗ್ ಬಂದು ಒಂದನೇ ಬಾಲಿಗೆ ವಿಕೆಟ್ ಒಪ್ಸಿ ಹೋಗ್ತಾರೆ. ಅದರಿಂದ ಯಾವ ರೀತಿ ಆಟ ನಾವು ನಿರೀಕ್ಷೆ ಮಾಡ್ಬೋದು ಇವ್ರಿಗೆ? ಈಗ ನಿನ್ನೆ ಅವ್ರದ್ದು ಪ್ಲಾನ್ ಅಂತೂ ಸಖತ್ತಾಗಿತ್ತು, ಅದಕ್ಕೆ ಕ್ರೆಡಿಟ್ ಕೊಡಲೇಬೇಕು. ಬಟ್ ನಮ್ಮವರು ಅಂತ ಬಂದಾಗ, ಪ್ಲೇಯಿಂಗ್ 11 ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಿನ್ನೆ ಎಡವಿದ್ರ ಭಾರತ. ಯಾಕಂದರೆ ಅಕ್ಷರ್ ಪಟೇಲ್ ಉಪನಾಯಕನ ಬಿಟ್ಟಿದ್ರು. ಅವರು ಅಕ್ಷರ್ ಪಟೇಲ್ ಬಿಟ್ಟು ನೀವು ವಾಷಿಂಗ್ಟನ್ ಸುಂದರ್ನ ಕರೆಸಿದ್ರಿ. ಒಂದು ವಾಷಿಂಗ್ಟನ್ ಸುಂದರ್ ಬೋಲು ಮೊನ್ನೆ ಕೂಡ ಆಡಿಸಿದಾಗ ವರ್ಕೌಟ್ ಆಗಿರಲಿಲ್ಲ. ಕೊನೆ ಪಂದ್ಯದಲ್ಲಿ ಕೂಡ ಅವ್ರನ್ನ ಆಡಿಸಿದ್ರು, ವರ್ಕೌಟ್ ಆಗಿಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ನಿಮಗೆ ನೀವು ಅಕ್ಷರ್ ಪಟೇಲ್ ಯಾವಾಗ ನೋಡಿ ಸೆಟಲ್ ಬ್ಯಾಟ್ಸ್ಮನ್ಗಳನ್ನ ಬ್ರೇಕ್ ಮಾಡಿರೋದೇ ಅಕ್ಷರ್ ಪಟೇಲ್. ನಿಮಗೆ ಒಂದು ಓಪನಿಂಗ್ ಜೋಡಿ ಪಾರ್ಟ್ನರ್ಶಿಪ್ ಬಂದಿದೆ, ವಿಕೆಟ್ ಬೀಳ್ತಾ ಇಲ್ಲ ಅಂದಾಗೂ ಕೂಡ ಅಲ್ಲಿ ಪರ್ಫಾರ್ಮ್ ಮಾಡಿರೋದು ಅಕ್ಷರ್ ಪಟೇಲು. ಇನ್ನೊಂದು ಕಡೆಗೆ ನಿಮಗೆ ಮಿಡ್ಲ್ ಆರ್ಡರ್ ಸೆಟ್ ಆಗಿದ್ದಾರೆ, ಯಾವ ಬೌಲರ್ ವರ್ಕೌಟ್ ಆಗ್ತಿಲ್ಲ ಅಂದಾಗೂ ಕೂಡ ಅಗೇನ್ ಬಂದಾಗೂ ವಿಕೆಟ್ ಟೇಕಿಂಗ್ ಬೌಲರ್ ಅವರು. ಹಾಗಾಗಿ ನಿಮಗೆ ಬ್ಯಾಟಿಂಗ್ ಅಂತ ಕಂಪೇರ್ ಮಾಡಿದ್ರೆ ಇಬ್ರು ಒಂದೇ ಹಂತದಲ್ಲಿ ಇರ್ಬೋದೇನೋ, ಬಟ್ ಪರ್ಫಾರ್ಮೆನ್ಸ್ ಬೌಲಿಂಗ್ ಅಂತ ಬಂದಾಗ, ಒತ್ತಡವನ್ನು ಹ್ಯಾಂಡಲ್ ಮಾಡೋದಂತ ಬಂದಾಗ ಆ ಅಕ್ಷರ್ ಪಟೇಲ್ ಮುಂಚೂಣಿಯಲ್ಲಿ ಕಾಣ್ತಾರೆ. ನಿನ್ನೆ ಅದನ್ನ ಹೇಳ್ತಾ ಇದ್ರು, ಅಕ್ಷರ್ನ ಬೆಂಚಲ್ಲಿ ಕೂರಿಸುವಂತಹ ನಿರ್ಧಾರ ಮಾಡಿರೋದೇ ಮೊದಲ ತಪ್ಪು ಅಂತ. ಯಾಕಂದ್ರೆ ಅಷ್ಟು ಎಬಿಲಿಟಿ ಆಗಿರ್ಬೋದು ನಿಮಗೆ ವಾಷಿಂಗ್ಟನ್ ಸುಂದರಲ್ಲಿ ಕಾಣಲ್ಲ. ನಿಮಗೆ ಲೀಗ್ಗಳಲ್ಲಿ ಆಡಿರ್ಬೋದು, ಬೇರೆ ಕಡೆ ಆಡ್ಬೋದು. ನಿನ್ನೆ ನೋಡಿ ಅವರ ಪ್ರದರ್ಶನ ಇಲ್ಲ, ಬ್ಯಾಟಿಂಗ್ ಕಳಿಸಿದ್ರೆ ಅಲ್ಲೂ ಇಲ್ಲ. ಬೌಲಿಂಗ್ ಅಂತ ಬಂದಾಗ ಒಂದು ಚೂರಾದ್ರೂ ಎಫೆಕ್ಟ್ ಆಗಬೇಕು. ನೀವು ಪಾರ್ಟ್ ಟೈಮ್ ಬೌಲರ್ ಹಾಕಿದ್ರು ಅವ್ರಕ್ಕಿಂತ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಬೌಲಿಂಗ್ ಮಾಡ್ತಾರೆ. ಎಲ್ಲೋ ಒಂದು ಕಡೆಗೆ ನೀವು ಹೇಳಿರೋ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು. ಈಗ ಒಂದು ಚೇಂಜ್ ಮಾಡಿರೋದು ಕೂಡ ಹೊಡ್ತ ಬಿತ್ತು. ಇಲ್ಲ ಅಂತ ಹೇಳಿದ್ರೆ ಮಿಲ್ಲರ್ ಜೋಡಿನ ಚೇಂಜ್ ಮಾಡೋ ಕೆಪಾಸಿಟಿ ಇತ್ತು ಅಕ್ಷರ್ ಪಟೇಲ್ಗೆ. ಈಗ ಆಗೋಗಿದೆ ಹೇಮು, ನಾವು ಮುಂದಿನ ನಿರ್ಧಾರ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಈಗ ನಾವು ಮುಂದಿರುವ 2 ಪಂದ್ಯಗಳನ್ನ ಗೆಲ್ಲಬೇಕು. ನೆಟ್ ರನ್ ರೇಟ್ ಕುಸ್ತು ಹೋಗಿರೋದ್ರಿಂದ ಹೇಮು ಬಲವಾದ ಅಂತರದಿಂದ ಅಂದ್ರೆ ಭರ್ಜರಿ ಗೆಲುವಲ್ಲ ತಲೆಯಲ್ಲಿ ಅದು ಇದ್ರೆ ಅದು ಕೂಡ ಸಮಸ್ಯೆ ಆಗುತ್ತಲ್ಲ. ಈಗ ಮೈಂಡ್ ಅಲ್ಲಿ ಗೆಲ್ಲಬೇಕು ಅಂತ ಬರ್ಬೇಕಾ ಅಥವಾ ನೆಟ್ ರನ್ ರೇಟ್ ಸರಿ ಮಾಡ್ಬೇಕಂತ ಹಾಳು ಮಾಡ್ಕೊಂಡಿರೋದ್ರಿಂದ ವಾಸ್ತವದಲ್ಲೇ ಬದುಕಬೇಕು ನಾವು. 2 ಇಂಪಾರ್ಟೆಂಟ್. ಇನ್ನೊಂದು ಕಡೆಗೆ ಸೌತ್ ಆಫ್ರಿಕಾ ನಿನ್ನೆ ಗೆಲುವಿನ ಜೊತೆಗೆ ಮುಂದಿನ ಗೆಲುವಿನ ಓಟವನ್ನ ಮುಂದುವರಿಸಬೇಕು. ಮುಂಬರುವ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ಎರಡನ್ನೂ ಕೂಡ ಅದು ಗೆದ್ದು ಮುಂದಿನ ಹಂತಕ್ಕೆ ಅಜೇಯವಾಗಿ ಹೋಗ್ಬೇಕು. ಇದು ಭಾರತಕ್ಕೆ ಪ್ಲಸ್ ಆಗತ್ತೆ. ಒಂದ್ ವೇಳೆ ಅವೆರಡೂ ತಂಡಗಳು ಒಂದೊಂದು ಮ್ಯಾಚ್ ಅನ್ನ ಗೆದ್ದಾಗ ನೀವು ರನ್ ರೇಟ್ ಆಧಾರದ ಮೇಲೆ ಭಾರತ ಹೊರಗೆ ಹೋಗುವ ಎಲ್ಲ ಲಕ್ಷಣಗಳಿದೆ. ಹಾಗಾಗಿ ಅವೆರಡೂ ತಂಡದಲ್ಲೇ ನಾವು ರನ್ ರೇಟ್ ನೋಡ್ಬೇಕಾಗತ್ತೆ. ಈಗ ನಾವು ಗೆದ್ರೂ ಕೂಡ ಬೇರೆಯವರ ಗೆಲುವನ್ನು ಕೂಡ ನಿರೀಕ್ಷೆ ಮಾಡುವ ಹಂತದಲ್ಲಿ ಇದ್ದೇವೆ. ಹಾಗಾಗಿ ಸೌತ್ ಆಫ್ರಿಕಾ ಇನ್ನಷ್ಟು ಗೆಲುವಿನ ಓಟವನ್ನು ಮುಂದುವರಿಸಲಿ ಅಂತ ಕೂಡ ನಾವು ಈ ಹಂತಕ್ಕೆ ಹೇಳಲೇಬೇಕಾಗತ್ತೆ. ಕ್ವಿಕ್ ಆಗಿ ಏನ್ ಹೇಳ್ತೀರಿ, ಮುಂದೆ ಆಪ್ಷನ್ ಏನ್ ಭಾರತದ್ದು? ಅದೇ ಮುಂದೆ ಆಪ್ಷನ್ ಅಂದ್ರೆ ಇವಾಗ ನಾವು ವೆಸ್ಟ್ ಇಂಡೀಸ್ ಅನ್ನ ಬೀಟ್ ಮಾಡಲೇಬೇಕಾಗಿರುತ್ತೆ. ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆನ ಮತ್ತೆ ನಾವು ಜಿಂಬಾಬ್ವೆಕ್ಕಿಂತ ನಾವು ವೆಸ್ಟ್ ಇಂಡೀಸ್ ಅನ್ನೇ ಜಾಸ್ತಿ ರನ್ಗಳಿಂದ ಸೋಲ್ಸಬೇಕು. ಯಾಕಂದ್ರೆ ಪಿಚ್ ನಾವು ನೋಡಕ್ ಹೋದ್ರೆ ಈಡನ್ ಗಾರ್ಡನ್ ಅಲ್ಲಿ ಆಡೋದ್ರಿಂದ ಒಂದ್ ಸ್ವಲ್ಪ ರನ್ ಜಾಸ್ತಿ ಹೊಡೆದು ಅವರನ್ನ ಬೇಗ ಕಟ್ ಹಾಕೋದ್ರೆ ಇರುತ್ತೆ. ಜಿಂಬಾಬ್ವೆ ಅಂತ ಹೇಳಕ್ ಬಂದಾಗ ನಾವು ಸ್ಪಿನ್ ಪಿಚ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಡಕ್ಕಾಗಲ್ಲ, ವಿನ್ ಆಗಬೇಕು. ಅದೇ ರೀತಿ ಸರ್ ಹೇಳಿದಾಗೆ ಸೌತ್ ಆಫ್ರಿಕಾನು ಅವರ ಗೆಲುವಿನ ನಾಗಾಲೋಟ ಮುಂದುವರ್ಸ್ಕೊಂಡು ಹೋದ್ರೆ ಭಾರತಕ್ಕೆ ಹೆಚ್ಚಿನ ಲಾಭ. ಅದೇನಂತ ಇದೆಲ್ಲ ಬೇಕಿತ್ತ
ಬೇಡ ಆಗಿತ್ತು. ನಮ್ಮ ಏನಂದ್ರೆ ಘಟಾನುಘಟಿಗಳು ಏನ್ ಟೀಮ್ ಕರ್ಕೊಂಡೋಗಿದ್ರಲ್ಲ ಅವರೇ ನಮ್ಮನ್ನ ಒಂದು ನಿರಾಸೆಗೆ ಕನ್ವರ್ಟ್ ಮಾಡ್ಬಿಟ್ರು ಸರ್. ವಿಶ್ವಕಪ್ಗೂ ಮುನ್ನ ಹೇಮು 300+ ಹೊಡೆಯೋ ಒಂದೇ ತಂಡ ಅಂದ್ರೆ ಭಾರತ ಅಂತ ಇದ್ರು. ಈಗ ನೆಟ್ ರನ್ ರೇಟೇ ಇಲ್ಲ ಆ ತಂಡದ ಹತ್ರ. ಅಲ್ಲ, ಈ ಥರ ತಾಕತ್ತೇ ಇರಲಿಲ್ಲ ಈ ಬಾರಿ ಟೀಮ್ಗೆ. ಯಾಕಂದ್ರೆ ನಾವು ನೋಡ್ತಾ ಇದೀವಿ USA, ನೆದರ್ಲ್ಯಾಂಡ್ಸ್ ಅವ್ರ ವಿರುದ್ಧ ಆಡುವಾಗ ನೋಡಿದ್ವಿ. ಪಾಕಿಸ್ತಾನದ ಒಬ್ಬ ಆಟಗಾರ ಟೀಕೆ ಮಾಡ್ತಿದ್ದ, ಕ್ವಿಕ್ ಹೇಳ್ಬಿಡ್ತೇನೆ, ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಬಗ್ಗೆ. ಆತ ವಿರಾಟ್ ಕೊಹ್ಲಿ ತರ ಬ್ಯಾಟ್ಸ್ಮನ್ ಅಲ್ಲ. ವಿರಾಟ್ ಕೊಹ್ಲಿಗೆ ಬಾಲ್ ನಿಲ್ಸೋ ಕೆಪಾಸಿಟಿ ಇದೆ, ಸಿಚುಯೇಷನ್ ಸಿಕ್ಸ್ ಹೊಡೆಯೋ ಕೆಪಾಸಿಟಿ ಇದೆ. ಈತ ಬಂದುದೆಲ್ಲ ಬೀಸ್ತವನೆ. ಇದು ಲಕ್ ಇರೋವರೆಗೂ ನಡೆಯುತ್ತೆ, ಅದಾದ್ಮೇಲೆ ನಡೆಯಲ್ಲ. ಈತ ಒಬ್ಬ ಬ್ಯಾಟ್ಸ್ಮನ್ನೇ ಅಲ್ಲ ಕ್ರಿಕೆಟ್ಗೆ ಅಂತ ಹೇಳ್ತಾ ಇದ್ರು. ರ್ಯಾಂಕಿಂಗ್ ಅದನ್ನೆಲ್ಲ ಸುಳ್ಳು ಮಾಡಿತ್ತು. ಬಟ್ ಇವತ್ತಿನ ಆಟ ನೋಡಿದ್ರೆ ಆತ ಹೇಳಿದ್ದು ನಿಜ ಏನೋ ಅಂತ ಅನಿಸ್ತಾ ಇದೆ. ಎಸ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಭಾರತಕ್ಕೆ ಮುಂದೆ ಅಂತೂ ಚಾಲೆಂಜ್ ಇದ್ದೇ ಇದೆ. ಯಾಕಂದ್ರೆ ಉಳಿದಿರುವಂಥ 2 ಪಂದ್ಯ, ಆ 2 ಪಂದ್ಯವನ್ನು ಗೆಲ್ಲಲೇಬೇಕು. ಒಂದು ವೇಳೆ 2ರಲ್ಲಿ 1 ಸೋಲ್ತು ಅಂದರೆ ಆಲ್ಮೋಸ್ಟ್ ಅಲ್ಲಿ ಟೂರ್ನಿಯಿಂದ ಟೀಮ್ ಇಂಡಿಯಾ ಔಟ್ ಆಗುತ್ತೆ. ಸೊ ಹಂಗಾಗಿ ಗೆಲುವಿನ ನಾಗಲೋಟ ಮುಂದುವರಿಸಬೇಕಾಗುತ್ತೆ ಭಾರತ ಉಳಿದಿರುವಂಥ 2 ಪಂದ್ಯಗಳಲ್ಲಿ. ಆಮೇಲೆ ಬಿಗ್ ರನ್ ರೇಟಿಂದನೂ ಕೂಡ ಗೆಲ್ಲಬೇಕು, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ಅದರ ಜೊತೆಗೆ ಸೌತ್ ಆಫ್ರಿಕಾ ಕಂಟಿನ್ಯೂ ಆಗಿ ಗೆದ್ದರೆ ಭಾರತಕ್ಕೆ ಒಂದು ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಭಾರತ ಆಲ್ಮೋಸ್ಟ್ ಆಲ್ ಈ ಒಂದು ವಿಶ್ವಕಪ್ಪಿಂದ ಹೊರಬೀಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇದಿಷ್ಟು ಇವರಿಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.